ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸ್, ಇಷ್ಟು ದಿನ ಸೌಮ್ಯ ಕನ್ನಡ ಚಾನಲ್ ಅಂತ ಹೇಳ್ತಿದ್ದೆ. ಇನ್ಮೇಲೆ ಸೌಮ್ಯ ಶ್ರೀಚಂದನ ನನ್ನ ಚಾನಲ್ ನೇಮ್ ಚೇಂಜ್ ಆಗಿದೆ. ಯಾವುದೇ ರೀತಿ ಒಂದು ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಹೋಗ್ತಿದ್ರು ಕೂಡ ಬ್ಲಾಗಿಂಗ್ ಅಂತ ಬರ್ತಿತ್ತು ಅಥವಾ ಕಾಪಿ ರೈಟಿಂಗ್ ಅಂತ ಬರ್ತಿತ್ತು. ಏನಂತ ಅದು ಸರ್ಚ್ ಮಾಡಿ ನೋಡಿದಾಗ ನನ್ನದೇ ಸೇಮ್ ನೇಮು ಸೇಮ್ ಹೆಸರು ಇನ್ನೊಂದು ಚಾನಲ್ ಇದೆ. ಹಂಗಾಗಿ ನಂಗೆ ಆ ಥರ ಬ್ಲಾಗಿಂಗು ಕಾಪಿ ರೈಟರ್ ಅಂತ ಬರ್ತಿತ್ತು. ಹಾಗಾಗಿ ನಾನು ಚಾನಲ್ನ ನೇಮು ಸ್ವಲ್ಪ ಚೇಂಜ್ ಮಾಡಿದ್ದೀನಿ ಅಷ್ಟೇ. ನನ್ನ ಚಾನಲಲ್ಲಿ ಕುಕ್ಕಿಂಗ್ ವೀಡಿಯೋಸ್ ಆಗಿರ್ಬೋದು, ಒಳ್ಳೊಳ್ಳೆ ಮಾಹಿತಿಗಳು, ನನಗೆ ತಿಳಿದಿರುವಂತಹ ಮಾಹಿತಿಗಳನ್ನು ನಿಮಗೆ ತಿಳಿಸ್ಕೊಡ್ತಾನೆ ಇರ್ತೀನಿ ಫ್ರೆಂಡ್ಸ್. ಇವತ್ತು ಉಪ್ಪಿನ ದೀಪ ಹಚ್ಚೋದು ಲಾಭನ ನಷ್ಟನ ಅನ್ನೋದ್ರ ಬಗ್ಗೆ. ಉಪ್ಪಿನ ದೀಪನ ತುಂಬ ಜನ ಹಚ್ತಾ ಇರ್ತಾರೆ. ಎಕ್ಸ್ಪೆಷಲಿ ಹೆಣ್ಮಕ್ಳಂತೂ ಇದನ್ನು ತುಂಬ ಹಚ್ಚಿದ್ದೀರಾ ಕೂಡ. ನಾನು ಕೂಡ ಹಚ್ಚಿದ್ದೀನಿ, ಇಲ್ಲ ಅಂತ ನಾನು ಹೇಳ್ತಿಲ್ಲ. ಇದನ್ನು ಹಚ್ಚೋದ್ರಿಂದ ಕೆಲವೊಂದು ಏನಂದರೆ ಒಳ್ಳೆಯದು ಆಗಿದೆ. ಕೆಲವ್ರಿಗೆ ಕಷ್ಟನೂ ಪಟ್ಟಿದ್ದಾರೆ. ನಾನಂತೂ ತುಂಬಾ ಕಷ್ಟಪಟ್ಬಿಟ್ಟಿದ್ದೀನಿ. ದಯವಿಟ್ಟು ಯಾರೂ ಅದ್ರ ಬಗ್ಗೆ ತಿಳ್ಕೊಂಡೆ ಆ ವ್ರತನ ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಉಪ್ಪಿನ ದೀಪ ಅನ್ನೋದು ಜಾತಕದಲ್ಲಿ ದೋಷ ಇದ್ದರೆ ಅಂಥವ್ರಿಗೆ ಮನೆಯಲ್ಲಿ ಹಚ್ಚಕ್ಕೆ ಹೇಳ್ತಾರೆ, ಇಷ್ಟು ವಾರ ಹಚ್ಚಿ ಅಂತ. ನಾವು ಏನೂ ತಿಳ್ಕೊಂಡೆ ಸುಮ್ಮನೆ ನಮ್ಮ ಇಷ್ಟಕ್ಕೆ ನಾವು ಹೆಂಗಂದರೆ ಹಿಂಗೆ ಉಪ್ಪಿನ ದೀಪನ ಹಚ್ಚೋದು ತಪ್ಪದು. ಯಾವುದೇ ಒಂದು ವ್ರತಕ್ಕೆ ಅದರದ್ದೇ ಆದ ನಿಯಮಗಳು ಇರ್ತವೆ. ಅದನ್ನು ತಿಳ್ಕೊಂಡು ನಾವು ಪಾಲಿಸಿದ್ರೆ ಆವಾಗ ನಮಗೆ ಸಕ್ಸಸ್ ಅನ್ನೋದು ಸಿಕ್ಕುತ್ತೆ ಫ್ರೆಂಡ್ಸ್. ಅಷ್ಟೇ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಯಾರು ತಿಳ್ಕೊಂಡೆ ಹೆಂಗಂದ್ರೆ ನನಗೆ ಉಪ್ಪಿನ ದೀಪನ ಹಚ್ಚಕ್ಕೆ ಹೋಗಬೇಡಿ. ಸುಮ್ಮನೆ ಹಚ್ಚಿ ಆಮೇಲೆ ಸುಮ್ಮನೆ ಕಷ್ಟ ಬರೋಂಗೆ ಯಾಕೆ ಮಾಡ್ಕೊಬೇಕು. ಹೆಣ್ಮಕ್ಳು ಅಷ್ಟೇ, ಏನೋ ಒಂದು ಒಳ್ಳೇದಾಗುತ್ತೆ ಅಂದರೆ ಸಾಕು. ನಾವು ಗಂಡ ಮನೆ ಮಕ್ಕಳಿಗೆ ಒಳ್ಳೇದಾಗುತ್ತೆ ಅಂದರೆ ನಾವೇನು ಮಾಡೋಕ್ಕೂ ರೆಡಿನೇ ಅಲ್ವಾ. ಅದಕ್ಕೋಸ್ಕರ ಹೇಳ್ತಿದ್ದೀನಿ, ದಯವಿಟ್ಟು ನೀವೇನೇ ವ್ರತ ಮಾಡಿ, ಏನೇ ಒಂದು ಪೂಜೆ ಮಾಡಿ ಅದ್ರ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಳ್ಳಿ ಫಸ್ಟು. ಇದನ್ನು ನಾವು ಮಾಡ್ಬೋದಾ, ಮಾಡಿದ್ರೆ ನಮಗೆ ಫಲನ ಒಳ್ಳೇದಾಗುತ್ತಾ ಅನ್ನೋದ್ರ ಬಗ್ಗೆ ತಿಳ್ಕೊಂಡು ನಂತರ ಮುಂದುವರೆದ್ರೆ ನಿಮಗೆ ಒಳ್ಳೆಯದದು. ಸುಮ್ಮನೆ ಹಚ್ಚಕ್ಕಂತೂ ಹೋಗಲೇಬೇಡಿ. ನಾನಂತೂ 3 ವರ್ಷ ಅನುಭವಿಸಿದ್ದೀನಿ ಹಚ್ಚಿಬಿಟ್ಟು. ಅದರಿಂದ ಹೊರಗೆ ಬರೋಕ್ಕೆ ತುಂಬಾ ಪಾಡು ಬಿದ್ದಿದ್ದೀನಿ ಫ್ರೆಂಡ್ಸ್. ನೀವು ಆ ತಪ್ಪನ್ನು ಮಾಡಬೇಡಿ ದಯವಿಟ್ಟು. ಉಪ್ಪಿನ ದೀಪನ ಯಾರು ಸುಮ್ಮನೆ ಅಂತೂ ಹಚ್ಚಕ್ಕೆ ಹೋಗಬೇಡಿ. ಯಾಕಂದರೆ ಲಕ್ಷ್ಮೀ ದೇವಿಗೆ ಆ ಒಂದು ಅವರು ತುಂಬ ನೀಟು. ಯಾವುದೇ ಒಂದು ವ್ರತ ಆಗಲಿ ಆ ಯಮ್ಮನ ಹೋಲಿಸ್ಕೊಂಡು ತುಂಬಾ ಕಷ್ಟ ಅಲ್ವಾ. ನಾನು ವ್ರತಗಳನ್ನ ತುಂಬಾ ಮಾಡ್ತಾ ಇರ್ತೀನಿ. ನೆಕ್ಸ್ಟ್ ವೀಡಿಯೋಸ್ಗಳಲ್ಲಿ ನಾನು ನನ್ನ ವ್ರತ, ನನ್ನ ಪೂಜೆ ಪುನಸ್ಕಾರಗಳ ಬಗ್ಗೆ ನಿಮ್ಮ ಹತ್ರ ಶೇರ್ ಮಾಡ್ತಾನೆ ಇರ್ತೀನಿ ಫ್ರೆಂಡ್ಸ್. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಹೊಸ ವೀಡಿಯೋ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬಂದು ತಲುಪುತ್ತೆ. ನಿಮ್ಮೆಲ್ಲರ ಸಪೋರ್ಟ್ ನನಗೆ ಹೀಗೆ ಇರಲಿ ಅಂತ ಆಶಿಸ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇಷ್ಟೊತ್ತು ನನ್ನ ವಿಡಿಯೋನ ನೋಡೋದಕ್ಕಾಗಿ ನಿಮಗೆಲ್ಲರಿಗೂ ಧನ್ಯವಾದಗಳು. ಎಲ್ಲರಿಗೂ ಶುಭವಾಗಲಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್.